ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಅಥವಾ 2 ನಿಮಿಷ ನೋಡ್ತೀನಿ ಅಂತ ಅನ್ನೋದು ಈ ವಿಡಿಯೋ ಅಲ್ವೇ ಅಲ್ಲ. ಬಿಕಾಸ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರೋದು ಅಥವಾ ಎಕ್ಸ್ಪೋಸ್ ಮಾಡೋಕ್ಕೆ ಹೋಗ್ತಿರೋದು ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಬಗ್ಗೆ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಹೆಂಗೆ ಸ್ಕ್ಯಾಮ್ನ ತಪ್ಪಿಸ್ಕೋಬೋದು, ಮತ್ತು ಯಾರ್ಯಾರು ಕ್ರಿಕೆಟ್ ಫ್ಯಾನ್ಸ್ ಅಥವಾ IPL ಫ್ಯಾನ್ಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ಬಿಕಾಸ್ ಈ ವಿಡಿಯೋ ನಾನು ಒಬ್ಬನ ಬಿಟ್ಟು ಇನ್ನು ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಯಾರೇ ಆಗಲಿ ಯೂಟ್ಯೂಬಲ್ಲಿ ಎಲ್ಲೂ ಬರ್ತಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಟು ಗೆಟ್ ಅಪ್ಲೋಡೆಡ್ ಆನ್ ಯೂಟ್ಯೂಬ್. ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇವಾಗ ಜಾಸ್ತಿ ಮಾತಾಡೋದು ಬೇಡ, ಸೊ ವಿಷಯಕ್ಕೆ ಹೋಗೋಣ ಬನ್ನಿ. ಸೊ IPL ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಾರ್ಚ್ 23ರಿಂದ ಇಂಡಿಯಾದಲ್ಲಿ IPL ಶುರು ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಅಡಲ್ಟ್ ತಾತನ ತನಕನೂ ಪ್ರತಿಯೊಬ್ಬರಿಗೂ IPL ಇಷ್ಟ. ಅದರಲ್ಲೂ RCB ಮತ್ತು CSK ಟೀಮ್ಸ್ ಅಂತ ಆಪೋನೆಂಟಾಗಿ ಮ್ಯಾಚ್ ಬಿಟ್ಬಿಟ್ರೆ ಮಾತ್ರ ಆ ಮನೇಲಿ ಹಬ್ಬನೋ ಹಬ್ಬ ಅವತ್ತು. ಸೊ ಅದಕ್ಕೋಸ್ಕರ ಹೇಳ್ತಿರೋದು IPL ಟಿಕೆಟ್ಸ್ ಸ್ಕ್ಯಾಮ್ಗೆ ತುಂಬ ಲಕ್ಷಾಂತರ ಜನ ಇಂಡಿಯಾದಲ್ಲಿ ಸ್ಕ್ಯಾಮಿಗೆ ಒಳಗಾಗ್ಬಿಟ್ಟು ಮನೆ ಮಾರ್ಕೋತಾರೆ. ತುಂಬ ಜನ ಸಾಲ ಮಾಡಿದ್ದಾರೆ, ತುಂಬ ಜನ ಏನಾಕೊಂಡು ಸಾಯ್ತಾರೆ. ಸೊ ಇವೆಲ್ಲ ನಿಲ್ಲಿಸಬೇಕು ಅಂತಂದರೆ ನಾವು ಸ್ಕ್ಯಾಮಿಂದ ಆಚೆ ಬರಬೇಕು, ಪ್ಲಸ್ ಸ್ಕ್ಯಾಮ್ನ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಸೊ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಪಡ್ತಿದ್ದೀನಿ. ಸೊ ಈ ವಿಡಿಯೋ ಮುಖಾಂತರ ನಿಮ್ಮ ಎಲ್ಲ ರೀತಿಯ ಸ್ಕ್ಯಾಮ್ನ ತಪ್ಪಿಸ್ಬೋದು, ಪ್ಲಸ್ ಸ್ಕ್ಯಾಮಿಂದ ಹೆಂಗೆ ಸೇವ್ ಆಗ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನನ್ನ ಪಕ್ಕದಲ್ಲಿ ಲೆಫ್ಟ್ ಕಾರ್ನರಲ್ಲಿ ಒಂದು ಮೊಬೈಲ್ ಅಪಿಯರ್ ಆಗುತ್ತೆ ಇವಾಗ. ಸೊ ಅದ್ರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ವೀಡಿಯೋನ ಕೇಳಿಸ್ಕೊಳ್ಳಿ, ವೀಡಿಯೋನ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಕ್ರಿಕೆಟ್ ಟಿಕೆಟ್ booking.in ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ. ಇದು ಯಾವ ರೇಂಜಿಗೆ ಎಷ್ಟು ಸಿಮಿಲರ್ ಇದೆ ಅಂತಂದರೆ ಒರಿಜಿನಲ್ ವೆಬ್ಸೈಟ್ ಥರ. ಸೊ ನಿಮಗೆ ಇದ್ರ ಲೋಗೋನು ಕಾಣುತ್ತೆ ನೋಡಿ, ಇಲ್ಲಿ ಟಾಟಾ IPL ಅಂತ ಲೋಗೋನು ಇದೆ. ಝೂಮ್ ಮಾಡೋಕ್ಕೆ ಆಗ್ತಿಲ್ಲ ಯಾಕೋ, ಇಲ್ಲಿ ಝೂಮ್ ಆಗುತ್ತೆ ನೋಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗಲ್ಲೇ ಲೈಕ್ ಎಲ್ಲ ಮ್ಯಾಚಸ್ದು ಟೀಮ್ಸ್ದು ಇದು ಬರುತ್ತೆ, ಲೋಗೋಸ್ ಬರುತ್ತೆ, ಎಲ್ಲ ಮ್ಯಾಚಸ್ದು ಶೆಡ್ಯೂಲ್ ಇದೆ. ಸೊ ನೋಡ್ಬೋದು ಎಲ್ಲ ಮ್ಯಾಚಸ್ ಇದೆ. ಸ್ಟಾರ್ಟಿಂಗ್ 23 ತಾರೀಕಿಂದ ಅಂದ್ರೆ ಲಾಸ್ಟ್ ದಿನ ತನಕನೂ ಇದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲೊಂದು 3 ಡಾಟ್ ಕಾಣುತ್ತೆ ರೈಟ್ ಕಾರ್ನರಲ್ಲಿ. ಸೊ ಅಲ್ಲಿ ಹೋಮ್ ಅಂತಿದೆ, ಮ್ಯಾಚಸ್ ಅಂತಿದೆ. ಮ್ಯಾಚಸ್ ಅಂದರೆ ಇವೆಲ್ಲ. ಸೊ ಅದು ಬಿಟ್ಟರೆ ಸ್ಟ್ಯಾಟ್ಸ್ ಅಂತಿದೆ, ಏನೋ ಟೇಬಲ್ ಇದೆ, ಪಾಯಿಂಟ್ಸ್ ಟೇಬಲ್ ಅಂತ. ಸೊ ನಾನು ಒಂದು ಸುಮ್ಮನೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. 1590 ರೂಪಾಯಿ ಇದೆ ಸ್ಟಾರ್ಟಿಂಗ್ ಟಿಕೆಟ್ಸು. ನೀವು ನೋಡ್ಬೋದು ಎಲ್ಲ ಮ್ಯಾಚಸ್ಸು ಇದೆ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿರಲ್ಲ ಇದರಲ್ಲಿ. ಇಲ್ಲಿ ಕಾಣ್ಬೋದಾ ನಿಮಗೆ 1500 ರೂಪೀಸ್ ಸ್ಟಾರ್ಟಿಂಗ್ ಟಿಕೆಟ್ ಅಂತ. ಆನ್ವರ್ಡ್ಸ್ ಸ್ಪೆಲ್ಲಿಂಗ್ ನೋಡಿ ಹಿಂಗೆ ಅಂತ, ONWORDS. ಸ್ಟಾರ್ಟಿಂಗ್ ಸ್ಕ್ಯಾಮ್ ಗೊತ್ತಾಯ್ತು ನಮಗೆ ಹೆಂಗಿದೆ ಅಂತ. ಇದೇ ಬಿಗ್ಗೆಸ್ಟ್ ಫೇಕ್ ಇದರಲ್ಲಿ. ಒಂದು ನಾವು ಐಡೆಂಟಿಫೈ ಮಾಡಿದ್ದೀವಿ ಫೇಕ್ ಅಂತ. ಸೊ ಮುಂದೆ ಹೋಗ್ತಾ ಇನ್ನೂ ತುಂಬ ತೋರಿಸ್ತೀನಿ ಈ ಥರದ ಫೇಕ್ ಎಲ್ಲ ನಿಮಗೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರದು May 3 ಮ್ಯಾಚ್ ಇದೆ. ಎಲ್ಲರೂ ಬೇಕಿದೆ ಚೆನ್ನೈ ಮೇಲೆ ಮ್ಯಾಚ್ ನೋಡಬೇಕು ಅಂತ. ಸೊ ಕ್ಲಿಕ್ ಮಾಡಿ ನೋಡೋಣ ಚೆನ್ನೈಯಲ್ಲಿದೆ ಮ್ಯಾಚು. May 2, May 2, May 3 ಕಾಣುತ್ತಲ್ವಾ ಇಲ್ಲಿ 1500 ಆನ್ವರ್ಡ್ಸ್ ಚೆನ್ನೈ ಮೇಲೆ. ಸೊ ಬೈ ನಾವು ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಎರಡನೇ ಸ್ಕ್ಯಾಮ್ ತೋರಿಸ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಯಾವುದೇ IPL ಅಲ್ಲಾದ್ರೂ ಯಾವುದೇ ಟಿಕೆಟ್ಸ್ ಆದ್ರೂ ರೌಂಡ್ ಇದೆಯಲ್ಲ ಒಂದು ಸ್ಕ್ರೀನ್ ಮೇಲೆ, ರೌಂಡ್ ಇದ್ದೇ ಇರುತ್ತೆ. ಬಟ್ ರೌಂಡಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು. ಬ್ಲಾಕ್ F1, ಬ್ಲಾಕ್ F, ಬ್ಲಾಕ್ G1, ಬ್ಲಾಕ್ G, ಬ್ಲಾಕ್ H, ಬ್ಲಾಕ್ J, ಬ್ಲಾಕ್ L, ಬ್ಲಾಕ್ K ಅಂತ. ಸೊ ನೀವು ಎಲ್ಲೇ ಅಬ್ಸರ್ವ್ ಮಾಡಿ, ಯಾವತ್ತೂ IPL ಟಿಕೆಟ್ಸಲ್ಲಿ ಬ್ಲಾಕ್ ಅಂತ ಕೊಡಲ್ಲ, ಸ್ಟ್ಯಾಂಡ್ ಅಂತ ಕೊಡ್ತಾರೆ ಹೊರತು ಬ್ಲಾಕ್ ಅಂತ ಯಾವತ್ತೂ ಕೊಡಲ್ಲ. ಇದು ಸೆಕೆಂಡ್ ಸ್ಕ್ಯಾಮು. ಓಕೆ, ಏನೋ ಈ ಸಲ ಚೇಂಜ್ ಮಾಡಿರ್ಬೋದು ಅಂತ ನಾವು ಅಂದ್ಕೊಳ್ಳೋಣ. ಇದು ಒರಿಜಿನಲ್ ಅಂದ್ಕೊಳ್ಳೋಣ ಅಷ್ಟೇ. ಸೊ 1500 ರೂಪೀಸ್ ಟಿಕೆಟ್ ಲೋವರ್ ಟೈರ್ ಅಂತ. ಯಾವ ಕಡೆ ಹೋಗುತ್ತೆ ಅಂತ ನೋಡ್ಬೋದು ನೀವೇ. ಇಲ್ಲಿ ಕಾಣುತ್ತಾ ಗ್ರೀನ್ ಕಲರ್ ಇದೆ ನೋಡಿ, ಇದು ಬ್ಲಾಕ್ D1. ಇದಕ್ಕೆ 1500 ರೂಪಾಯಿ ಆಗುತ್ತೆ. ಸೊ ಸೆಕೆಂಡ್ ಟೈರ್ ಕ್ಲಿಕ್ ಮಾಡೋಣ, 1150 ರೂಪೀಸ್ ಇದೆ. ಇದು ಬಂದುಬಿಟ್ಟು ನೈಟ್ಸ್ ಪೆವಿಲಿಯನ್ ಪ್ಲಾಟಿನಮ್ ಲೌಂಜ್ ಅಂತಿದೆ. ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ಕಾಣುತ್ತಲ್ಲ ಪಿಂಕಿಶು, ಈ ಟೈರ್ ಇದು. ಸೊ 3500 ಕ್ಲಿಕ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಬ್ಲಾಕ್ H, ಬ್ಲಾಕ್ G, ಬ್ಲಾಕ್ F, ಬ್ಲಾಕ್ D, ಈ 4 ಬ್ಲಾಕು 3500 ಆಗುತ್ತೆ. 5000 ರೂಪಾಯಿ ಕ್ಲಿಕ್ ಮಾಡಿ ನೋಡೋಣ. 5000 ರೂಪಾಯಿ ಬಂದುಬಿಟ್ಟು ಬ್ಲಾಕ್ K, ಬ್ಲಾಕ್ L, ಆಮೇಲೆ ಈ ಕಡೆ ಬ್ಲಾಕ್ B, ಬ್ಲಾಕ್ C 4 ಆಗುತ್ತೆ. ಸೊ ಹೈಯೆಸ್ಟ್ ರೂಪೀಸ್ ಇರೋದು 6500 ರೂಪಾಯಿದು ಈ ವೆಬ್ಸೈಟಲ್ಲಿ. ನಾನು ನೋಡಿದಂಗೆ ಹೈಯೆಸ್ಟ್ ಎಲ್ಲ 2 ಲಕ್ಷ ತನಕ ಇದೆ ಟಿಕೆಟ್ಸು. ಇದು 6500 ಮ್ಯಾಕ್ಸಿಮಮ್ ಅಂತೆ. ಸೊ ಥರ್ಡ್ ಸ್ಕ್ಯಾಮ್ ಅದೇ ನೋಡಿ. ಫೋರ್ತ್ ಸ್ಕ್ಯಾಮ್ ತೋರಿಸ್ತೀನಿ ಗೈಸ್. ಇವಾಗ ಪಟ್ಟಂತ ಫೋರ್ತ್ ಸ್ಕ್ಯಾಮ್ ಸಿಕ್ಬಿಡ್ತು ನೋಡಿ, ಲೋವರ್ ಕ್ಲಬ್ ಹೌಸ್ ಅಂತ. ಸೊ ಲೋವರ್ ಕ್ಲಬ್ ಹೌಸ್ ಅಂತ ಯಾವುದೇ IPL ಸ್ಟ್ಯಾಂಡು ಇಲ್ಲ. ಪೆವಿಲಿಯನ್ ಅಂತ ಇದೆ, ಅದು ನೈಟ್ಸ್ ಪೆವಿಲಿಯನ್ ಹಾಕ್ಬಿಟ್ಟಿದೆ, ಗೋಲ್ಡ್ ಸಿಲ್ವರ್ ಲೌಂಜ್ ಅಂತ. ಲೋವರ್ ಕ್ಲಬ್ ಹೌಸ್ ಅಂತ ಕಾಣುತ್ತೆ ನಿಮಗೆ. ಇದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇದೊಂದು. ಸೊ ಆಯ್ತಪ್ಪ, ನೀವು ಅಂತಿದ್ಯಾ ಏನೋ ಸ್ಕ್ಯಾಮ್ ಅಂತ, ನಾವು ಮುಂದೆ ಹೋಗಿ ನೋಡ್ತೀವಿ ಅಂತ ಅಂತೀರ. ಸೊ ಮುಂದೆ ಹೋಗಿ ನೋಡೋಣ ಬನ್ನಿ, ನಾನು ಚೆಕ್ ಮಾಡ್ತೀನಿ ಮುಂದೆ ನಿಮ್ಮ ಜೊತೆ. 1590 ರೂಪಾಯಿ ಲೋಯರ್ ಟೈರ್ ಕ್ಲಿಕ್ ಮಾಡಿ ನೋಡೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕಾಣ್ಬೋದು ನಿಮಗೆ ಯಾವ ರೇಂಜಿಗೆ ನಮ್ಸೋಕ್ಕೆ ಫೇಕ್ ಅಲ್ಲ ಅಂತ, ಜನರಿಗೆ ಅಂತ ನಮ್ಸೋಕ್ಕೋಸ್ಕರ ಹೆಂಗೆ ಮಾಡಿದೆ ಅಂದರೆ, ಟಿಕೆಟ್ಸ್ ಬಾಕಿ ಉಳಿದಿರೋ ಮಾತ್ರ ತೋರಿಸ್ತೀಯ, ಎಲ್ಲ ಸೋಲ್ಡ್ ಅಂತ ಬೇಕು ಅಂತ ಮಾಡೋದ ಹತ್ರ ಕಾಣುತ್ತಾ. ಬುಕ್ಡ್ ಅಂದರೆ ಪಿಂಕ್ ಅಂತ ನೋಡಿ, ಎಲ್ಲ ಬುಕ್ ಆಗಿದ್ದಾವೆ, ಇಷ್ಟು ಬುಕ್ ಆಗಿದ್ದಾವೆ ಅಂತೆ. May 3 ಮ್ಯಾಚು CSK ಮೇಲೆ.
ಸೆಲೆಕ್ಟೆಡ್ ಅಂದರೆ ಗ್ರೀನ್ ಅಂತ ನೋಡಿ. ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಸೆಲೆಕ್ಟ್ ಮಾಡಿದ್ನ ಇದನ್ನು ಗ್ರೀನ್ ಆಯಿತು. ಇವಾಗ J47 ಸೀಟ್ ನಂಬರು ಅವೈಲೇಬಲ್ಲು ಇಷ್ಟು ಮಾತ್ರ, ಯಾವ್ಯಾವ ಬ್ಲ್ಯಾಕ್ ಇದ್ದಾವೆ ಮಾತ್ರ. ಸೊ 6,500 ತೋರಿಸಿದೆ. ಬ್ಯಾಕ್ ಹೋಗೋಣ ಮತ್ತು ನೆಕ್ಸ್ಟ್ ಹೋಗ್ತಾನ. ಇವಾಗ ಜಾಸ್ತಿ ಆಗೋಯ್ತು ನೋಡಿದ್ರಾ ಎಷ್ಟು ಬೇಗ ಜಾಸ್ತಿ ಆಯಿತು ಅಂತ. ರಿಫ್ರೆಶ್ ಮಾಡಿದ ತಕ್ಷಣ ಇದು 6th ಸ್ಕ್ಯಾಮು. ಇವಾಗ 7ನೇ ಸ್ಕ್ಯಾಮ್ ತೋರಿಸ್ತೀನಿ ನೋಡಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನು ಒಬ್ಬನೇ ಹೋಗ್ತಿದ್ದು ಅಂದ್ಕೊಳ್ಳಿ, ಒಂದು ಕ್ಲಿಕ್ ಮಾಡಿದೆ ಈ ಟಿಕೆಟ್ನ. ಸೊ ಇದು ಬಂದುಬಿಟ್ಟು L21 ಅಂತ ಸೀಟ್ ನಂಬರು, 1500 rupees ಟಿಕೆಟು. ಸೊ ಹೋಗ್ಲಿ ಬಿಡಪ್ಪ ಏನೋ ನಿಜ ಇರ್ಬೋದು ಅಂತ ನಾನು ಸೆಲೆಕ್ಟ್ ಮಾಡೋಕ್ಕೆ ಹೋದೆ, ಕನ್ಫರ್ಮ್ ಸೆಲೆಕ್ಷನ್ ಅಂತ. ಸೊ ಯಾವ ರೇಂಜಿಗೆ ಒರಿಜಿನಲಾಗಿ ಕೊಡ್ತಾರೆ ನೋಡಿ. 3rd May 2025 ಸ್ಯಾಟರ್ಡೇ 7:30 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹಾಕ್ಬಿಟ್ಟು ವೆನ್ಯೂ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಟಿಕೆಟ್ ಟೋಟಲ್ ಅಮೌಂಟ್ ಬಂದುಬಿಟ್ಟು 1,590 ರೂಪಾಯಿ ಅಂತ. ಸೊ ಇಲ್ಲಿ ನಮ್ಮ ಫುಲ್ ನೇಮ್ ಕೇಳಿದ್ದೆ, ನನ್ನ ಹೆಸರು ಹಾಕಿದೆ, ನನ್ನ ಮೇಲ್ ಹಾಕಿದೆ, ನನ್ನ ಫೋನ್ ನಂಬರ್ ಹಾಕಿದೆ. ಸೊ ಎಲ್ಲ ಹಾಕಿದ್ಮೇಲೆ ಪ್ರೊಸೀಡ್ ಟು ಪೇ ಅಂತಿದೆ, ಕ್ಲಿಕ್ ಮಾಡಿದೆ. ಸೊ ಇವಾಗ ನೋಡ್ಬೋದು ನೀವು ಯಾವ ರೇಂಜಿಗೆ ಒರಿಜಿನಲಾಗಿ ಕೊಟ್ಟಿದೆ ಅಂತಂದರೆ UPI ID ಇದು 8th ಸ್ಕ್ಯಾಮ್ ತೋರಿಸ್ತಿದೆ ನಾನು. UPI ID ಬಂದುಬಿಟ್ಟು ಟಾಟಾ IPL ಟಿಕೆಟ್ 6 at OKHDFC ಬ್ಯಾಂಕ್ ಅಂತೆ. ಯಾವ ರೇಂಜಿಗೆ ನಂಬಿಸ್ಬೇಕು ಅಂತ ಹಿಂಗೆ ಮಾಡಿದೆ ಅಂದರೆ ಅದು ಬಿಟ್ಬಿಟ್ಟು 4-5 ನಿಮಿಷ ಟೈಮಲ್ಲಿ ಕೊಡ್ತಾನೆ ಇಷ್ಟರಲ್ಲಿ ಪೇ ಮಾಡಬೇಕು ಅಂತ. ಜನ ಅನ್ಕೋತಾರೆ ಓ 5 ನಿಮಿಷ ಟೈಮರ್ ಇದೆಯಪ್ಪ, ಮತ್ತು ಬುಕ್ ಮಾಡಲಿಲ್ಲ ಮತ್ತು ದಿವಸ ಓಡಾಡ್ಬಿಡುತ್ತೆ, ಅಟ್ಲೀಸ್ಟ್ ನಮ್ಮ IPL ಕನಸನ್ನ ಮಿಸ್ ಮಾಡ್ಕೊಬೇಕು ಅನ್ಸರಿ ನೋಡ್ಬಿಟ್ಟು ಅಂತ. ನೀವೇನಾರ ತಲೆ ಕೆಡ್ಸ್ಕೊಂಡ್ಬಿಟ್ಟು ಏನಾರ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸಾಕ್ಷನ್ ID ಏನಾರು ಹೊಡೆದ್ಬಿಟ್ಟಿರ್ತಾರೆ, ಸುಮ್ಮನೆ ಕ್ಲಿಕ್ ಮಾಡಿ ಏನಾರ ಪೇ ಮಾಡೋಕ್ಕೆ ಹೋದರೆ ವಿತಿನ್ 7 ಸೆಕೆಂಡ್ಸಲ್ಲಿ ನಿಮ್ಗೆ ಜಮಾ ಅಂದ್ಬಿಡುತ್ತೆ ನಿಮ್ಮ ಅಕೌಂಟಲ್ಲಿ ಇರೋ ದುಡ್ಡೆಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಹ್ಯಾಪನಿಂಗ್ ರೈಟ್ ನೌ ಇನ್ ಇಂಡಿಯಾ ಅಂತ ಅನ್ಬೋದು. ಸೊ ಯಾವುದೇ ರೀತಿಯೂ ಈ ಸ್ಕ್ಯಾಮಿಗೆ ಬೀಳಕ್ಕೆ ಹೋಗಬೇಡಿ. ಸೊ ನೀವು ಇನ್ನೂ ಅನ್ಕೋಬೋದು ನಿಮ್ಮ ಮಗ ಏನೋ ಅಂತ. ಇನ್ನೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ತೋರಿಸ್ತೀನಿ ನೋಡಿ. ಇವಾಗ 1,500 ಆಯಿತು. ಇವಾಗ ಮ್ಯಾಕ್ಸಿಮಮ್ ನೋಡೋಣ. ಪ್ರೀಮಿಯಮ್ ಟೈರ್ ಅಂತ. ಯಾರಪ್ಪ ಪ್ರೀಮಿಯಮ್ ಟೈರ್ ಅಂದರೆ ಲೋವರ್ ಕ್ಲಬ್ ಹೌಸ್ ಟಿಕೆಟ್ಸು. ನೆಕ್ಸ್ಟ್ ಹೋಗ್ತೀನಿ, ಸೇಮ್ ಪ್ರೊಸೀಜರ್, ಇಷ್ಟೊಂದು ಟಿಕೆಟ್ಸ್ ಖಾಲಿ ಇದೆ. ಆಮೇಲೆ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ, ಎಲ್ಲ ಇದಕ್ಕೂ ಪ್ರತಿಯೊಂದು ಟೈರ್ಗೂ ಸೇಮ್ ಸೆಲೆಕ್ಷನ್ ಕೊಟ್ಟಿದ್ದಾನೆ. ಎಲ್ಲದು ರೌಂಡ್ ಶೇಪಲ್ಲಿ ನೋಡಿ, ಸ್ಕ್ವೇರ್ ಶೇಪಲ್ಲೇ ಇದೆ. ಇದು ಕಾಣುತ್ತಲ್ವಾ, ಐ ಮೀನ್ ಲೈಕ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಆ ಸೆಲೆಕ್ಷನ್ ಸೀಟ್ಸು. ಕ್ಲಬ್ ಹೌಸ್ ಅನ್ನೋದು ಟಿಕೆಟ್ಸ್ ಇರೋದು ಬರೀ 60-70 ಇರುತ್ತೆ. ಇವನು ಇಡೀ ಸೆಗ್ಮೆಂಟ್ ಕೊಡಿಸ್ಬಿಟ್ಟಿದ್ದಾನೆ. ಇದು 9ನೇ ಸ್ಕ್ಯಾಮ್ ಇದು. ಸೊ ಹೋಗ್ಲಿ ಬಿಡಿ, ಇದು ಸ್ಕ್ಯಾಮಲ್ಲ ಅಂತ ಅನ್ಕೋಬೋದು ನಾವು. ಆದರೂ ಕ್ಲಿಕ್ ಮಾಡಿ ನೋಡೋಣ ಯಾವುದೋ ಒಂದು ಸೀಟ್ನ. ಯಾವುದಪ್ಪ ಇದು K53 ಅಂತ ಸೀಟ್ ನಂಬರು. ಹಿಂಗೆ 1,590 ಬಂದುಬಿಡ್ತು ಕ್ಲಬ್ ಹೌಸ್ಗೆ. ನೋಡಿದ್ರಾ ಹೆಂಗೆ ರಿಫ್ರೆಶ್ ಆಗ್ತಿದೆ ಅಂತ ಅಕೌಂಟು. ಅದು ಇದೇ ಆಗ್ತಿಲ್ಲ ನೋಡಿ, ಗ್ಯಾಸ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಮತ್ತೊಂದು ನೆಕ್ಸ್ಟ್ ಹೋಗ್ತೀನಿ. ಇವಾಗ ಮತ್ತೆ ಚೇಂಜ್ ಆಯ್ತು ನೋಡಿ, ಮತ್ತೆ ಚೇಂಜ್ ಆಗಿದೆ ಅಕೌಂಟಲ್ಲಿ. ಸೊ ಮತ್ತೊಂದು ಸಲ ಕ್ಲಿಕ್ ಮಾಡಿ ನೋಡೋಣ. ಈ ಒಂದು ಸೀಟ್ ಒಂದೇ ಒಂದು ಸಿಂಗಲ್ ಇದೆ, J20 ಅಂತ. ಇವಾಗ 6,499 ಅಂದರೆ 6,500. ಕನ್ಫರ್ಮ್ ಸೆಲೆಕ್ಷನ್ ಸೇಮ್ ಇದೆ ಎಲ್ಲ. ನೇಮ್, ಇಮೇಲ್, ಮೊಬೈಲ್ ನಂಬರ್ ಹಾಕ್ಬಿಟ್ಟು ಪ್ರೊಸೀಡ್ ಟು ಪೇ. ಮತ್ತೆ ಸೇಮ್ ಬಂತು ಗೈಸ್. ನೋಡಿದ್ರಾ ಎಲ್ಲದಕ್ಕೂ ಸೇಮ್ ಬರ್ತದೆ. ಇವು ಹೆಂಗೆ ಅಂತಂದರೆ ನೀವು ಒಂದ್ಸರಿ ಬುಕ್ ಮಾಡ್ತೀರಿ ಅಂದ್ಕೊಳ್ಳಿ, ಪೇ ಮಾಡ್ತೀರಿ ಅಂದ್ಕೊಳ್ಳಿ, ಒಬ್ಬೊಬ್ಬರು ಬಲ್ಕಲ್ಲಿ ಮಾಡ್ತಾರೆ. ಫುಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇರ್ಬೋದು, ಅಥವಾ ತುಂಬ ಜನ ಫ್ರೆಂಡ್ಸ್ ಹೋಗ್ಬೋದು, 10-15 ಜನ ಒಟ್ಟಿಗೆ ಬುಕ್ ಮಾಡ್ತೀರಿ ಅಂದ್ಕೊಳ್ಳಿ. ಬುಕ್ ಮಾಡಿ ನಿಮ್ಮ ಅಮೌಂಟ್ ಡೆಬಿಟ್ ಆಗಿ ನೆಕ್ಸ್ಟ್ ಸೆಕೆಂಡಲ್ಲಿ ನಿಮ್ಮ ನಂಬರ್ ಬ್ಲಾಕ್ ಆಗುತ್ತೆ, ನಿಮ್ಮ UPI ID ಫುಲ್ ವ್ಯಾನಿಷ್ ಆಗುತ್ತೆ. ಪ್ಲಸ್ ನೀವು ಪೇ ಮಾಡಿದ್ದು ಆಟೋಮೆಟಿಕಾಗಿ ಕ್ಲಿಯರ್ ಆಗಿಬಿಡುತ್ತೆ. ಕ್ಲಿಯರ್ ಆದ ತಕ್ಷಣ ನಿಮಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಕೌಂಟಲ್ಲಿ. ಸೊ ಅವ್ರು ನಿಮಗೆ ಬ್ಲಾಕ್ ಮಾಡಿದ್ರಿಂದ ನಿಮಗೆ ಪ್ರೂಫ್ ಇರಲ್ಲ, ನಿಮ್ಮ ಕಂಪ್ಲೇಂಟ್ ಕೊಡೋಕ್ಕೂ ಆಗೋಲ್ಲ. ಆ ರೇಂಜಿಗೆ ಸ್ಕ್ಯಾಮ್ ಇದೆ ಇದು. ರೀಸೆಂಟ್ ನನ್ನ ಫ್ರೆಂಡ್ ಇವಾಗ ಲೈಕ್ ಲಾಸ್ಟ್ 2 days ಬ್ಯಾಕ್ ನನಗೆ ಈ ಸ್ಕ್ಯಾಮ್ ಬಗ್ಗೆ ಹೇಳಿದ್ದು, ಅವನೇ ಹೇಳಿದ್ದು. ಸೊ ನಾನು ಅವನ ಹೆಸರು ತಗೊಳಕ್ಕೆ ಹೋಗಲ್ಲ, ಬಟ್ ಅವನು ಮತ್ತು ಅವ್ರ ಫ್ಯಾಮಿಲಿ 72,000 ರೂಪಾಯಿ, 72,000 ರೂಪೀಸ್ ಸ್ಕ್ಯಾಮಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಅವನೇ ನನಗೆ ಹೇಳಿದ್ದು, ಈ ವಿಡಿಯೋ ಮಾಡಿ ನಿಮ್ಮ ಲೈಕ್ ಎಲ್ಲ ಫಾಲೋವರ್ಸ್ಗೆ ಶೇರ್ ಮಾಡು, ಪ್ಲಸ್ ನಮ್ಮ ಕರ್ನಾಟಕ ಜನಕ್ಕೆ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ಮಾಡ್ತಿರೋದು ಈ ವಿಡಿಯೋನ. ಸೊ ಎಲ್ಲರೂ ಈ ವಿಡಿಯೋಯಿಂದ ನಿಮಗೆಲ್ಲ ಯೂಸ್ ಆಯಿತು ಅಂತಂದರೆ ಎಲ್ಲರೂ ತುಂಬ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ IPL ಸೀಸನ್ ಸ್ಟಾರ್ಟ್ ಆಗಿಂದ ಮುಂಚೆನೇ ಈ ಸ್ಕ್ಯಾಮಿಂದ ಎಲ್ಲ ಆಚೆ ಬಂದುಬಿಡೋಣ. ಸೊ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ ಮತ್ತು IPL ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಯಾರು ಈ ಸ್ಕ್ಯಾಮಿಗೆ ಬೀಳಬೇಡಿ. ಟಿಕೆಟ್ಸ್ ಬೇಕು ಅಂದರೆ ಜೆನ್ಯೂನ್ ತೊಗೊಳ್ಳಿ. ಒಂದು 5,000, 2,000, 3,000 ಜಾಸ್ತಿ ಆದರೂ ಪರವಾಗಿಲ್ಲ. ಈ ಥರ ಸ್ಕ್ಯಾಮಲ್ಲಿ ಬಿದ್ದು ಮತ್ತು ಡಿಪ್ರೆಸ್ ಆಗೋಕ್ಕೆ ಹೋಗಬೇಡಿ. ಮತ್ತು ತುಂಬ ಜನ ಹುಡುಗರು ನಮ್ಮ ಏಜವರು ಈ ಟಿಕೆಟ್ಸ್ ಬುಕ್ ಮಾಡಿಬಿಟ್ಟು ಜಾಸ್ತಿ ದುಡ್ಡು ಮಾಡ್ಕೋಬೋದು, ಮತ್ತು ಪ್ಲ್ಯಾನ್ ಮಾಡಿ ಎಲ್ಲ ಬಲ್ಕಲ್ಲಿ ತಗೊಂಬಿಟ್ಟು ಬೇರೆ 20,000, 30,000 ಮಾಡ್ಬೋದು ಅಂತೆಲ್ಲ ಪ್ಲ್ಯಾನ್ ಇರುತ್ತೆ. ಸೊ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಮಾಡಿಬಿಟ್ಟು ನಿಮ್ಗೆ ಏನಾರ ಅದು ಸ್ಕ್ಯಾಮ್ ಆಯಿತು ಅಂತಂದರೆ ನೀವು ಸತ್ತೇ ಹೋಗ್ತೀರಾ. ಸೊ ಅದಕ್ಕೆ ಹೇಳ್ತೀನಿ ನಿಮಗೆ, ಯಾವುದೇ ರೀತಿ ಈ ಥರ ಸ್ಕ್ಯಾಮ್ ಬೀಳೋಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ತುಂಬ ಇನ್ಫಾರ್ಮೇಟಿವ್ ಆಯಿತು ಅಂತ ಅನ್ಕೋತೀನಿ. ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಟೇಕ್ ಕೇರ್ ಗೈಸ್, ಟೇಕ್ ಕೇರ್. ಈ ಸರಿ ಕಪ್ ನಮ್ಮದೇ. ಜೈ RCB.